ಸೊ ಹಾಗೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಇವನಿದೆ ಅಮೌಂಟ್ಗೋಸ್ಕರ ವೇಟ್ ಮಾಡ್ತಾ ಇದ್ರಿ. ಸೊ ಆಲ್ಮೋಸ್ಟ್ ಡಿಸೆಂಬರ್ ಇಂದ ಅಮೌಂಟ್ ಅಂತೂ ಪೆಂಡಿಂಗ್ ಇತ್ತು. ಸೊ ಆ ಒಂದು ಪೆಂಡಿಂಗ್ ಇರುವಂತ ಅಮೌಂಟ್ ನಿನ್ನೆ ಸಾಯಂಕಾಲ 7 ಗಂಟೆ ನಂತರ ತುಂಬಾ ಜನರಿಗೆ 3,000 ಬಂದಿದೆ, ಮತ್ತೆ ಸ್ವಲ್ಪ ಜನಕ್ಕೆ 6,000 ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಪಕ್ಕಾ ಕನ್ಫರ್ಮ್ ಸಿಗ್ತಾ ಇಲ್ಲ. ಸೊ ಇನ್ನು ತುಂಬಾ ಜನರಿಗೆ ಅಮೌಂಟ್ ಕೂಡ ಬರ್ತಾ ಇಲ್ಲ. ಅಂದ್ರೆ ಇವತ್ತು ಬೆಳಿಗ್ಗೆ ಕೂಡ ಸ್ವಲ್ಪ ಜನರಿಗೆ ಹಾಕಿದ್ದಾರೆ, ಮತ್ತೆ ಇನ್ನು ತುಂಬಾ ಜನರಿಗೆ ಅಮೌಂಟ್ ಕೂಡ ಬರಬೇಕು. ನಿನ್ನೆ ಧಾರವಾಡ ಅವ್ರಿಗೂ ಕೂಡ ಅಮೌಂಟ್ ಬಂದಿರಲಿಲ್ಲ, ಮತ್ತೆ ಬಿಜಾಪುರ ಡಿಸ್ಟಿಕ್ ದವರಿಗೂ ಕೂಡ ತುಂಬಾ ಜನರಿಗೆ ಅಮೌಂಟ್ ಬಂದಿರಲಿಲ್ಲ. ಸೊ ಇವತ್ತು ಬೆಳಿಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಅಮೌಂಟ್ ಹಾಕ್ತಾ ಇದ್ದಾರೆ. ಸೊ ನಿಮ್ಗೆ ಏನಾದ್ರು ಅಮೌಂಟ್ ಬಂದಿದ್ರೆ ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ 3,000 ಅಮೌಂಟ್ ಬಂತ 6,000 ಅಮೌಂಟ್ ಬಂತ ಹೇಳಿ ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ. ಅಂದ್ರೆ ತುಂಬಾ ಜನ ಎಲ್ಲ ಕಮೆಂಟ್ ಎಲ್ಲ ನೋಡ್ತಾ ಇರ್ತಾರೆ, ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಇವನಿದೆ ರಿಲೇಟೆಡ್ ಏನೇ ಒಂದು ಅಪ್ಡೇಟ್ ಬಂದ್ರು ಕೂಡ ನನ್ನ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಪ್ರತಿಯೊಂದು ಅಪ್ಡೇಟ್ ನಾನು ಹಾಕ್ತಾ ಇರ್ತೀನಿ. ಕಮೆಂಟ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ಗ್ರೂಪಿನ ಲಿಂಕ್ ಕೂಡ ಪಿನ್ ಮಾಡಿರ್ತೀನಿ. ಸೊ ಇನ್ನೂ ಯಾರೆಲ್ಲ ವಾಟ್ಸ್ಆಪ್ ಗ್ರೂಪ್ಗೆ ಜಾಯಿನ್ ಆಗಿಲ್ಲ, ಸೊ ಪ್ರತಿಯೊಬ್ರು ಜಾಯಿನ್ ಆಗಿ ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಏನಿವಾಗ 4-5 ತಿಂಗಳಿಂದ ಏನ್ ಇವನಿದೆ ಅಮೌಂಟ್ ಸ್ಟಾಪ್ ಆಗಿದೆ ಅಂತೇಳಿ ತುಂಬಾ ಜನ ಸೆಲ್ಫ್ ಡಿಕ್ಲೇಷನ್ ಮಾಡ್ಕೊಂಡಿಲ್ಲ. ಸೊ ಈ ಒಂದು ಯಾರೆಲ್ಲ ಸೆಲ್ಫ್ ಡಿಕ್ಲೇಷನ್ ಮಾಡ್ಕೊಂಡಿಲ್ಲ, ಸೊ ಅಂತವ್ರಿಗೆ ಮುಂದೆ ಬರುವಂತ ದಿನಗಳಲ್ಲಿ ಅಮೌಂಟ್ ಬರಲ್ಲ. ಯಾಕಂತಂದ್ರೆ ನೀವು ಕಂಪಲ್ಸರಿಯಾಗಿ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲೇಷನ್ ಮಾಡ್ಲೇಬೇಕು. ಸೆಲ್ಫ್ ಡಿಕ್ಲೇಷನ್ ಮಾಡಿಲ್ಲ ಅಂತಂದ್ರೆ ಅಮೌಂಟ್ ಬರಲ್ಲ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ತುಂಬಾ ಜನ ಕೌಶಲ್ಯ ಸ್ಕಿಲ್ ರಿಜಿಸ್ಟ್ರೇಷನ್ ಕೂಡ ಮಾಡಿಲ್ಲ. ಸೊ ಆಲ್ಮೋಸ್ಟ್ ಪ್ರತಿಯೊಬ್ಬರು ಇವನಿದೆ ಅಮೌಂಟ್ ಬರೋರೆಲ್ಲ ಯಾರೆಲ್ಲ ಇವನಿದೆ ಅಮೌಂಟ್ ತಗೋತಾ ಇದಾರ, ಸೊ ಕಂಪಲ್ಸರಿಯಾಗಿ ಕೌಶಲ್ಯ ಸ್ಕಿಲ್ ರಿಜಿಸ್ಟರ್ ಅಂತೂ ಮಾಡ್ಲೇಬೇಕು. ಸೊ ಕಂಪಲ್ಸರಿಯಾಗಿ ಮಾಡ್ಕೊಳ್ಳಿ. ನಿಮ್ಗೆ ನಿಮ್ ಊರಲ್ಲಿ ಕೂಡ ಸೈಬರ್ ಸೆಂಟರ್ ಅಲ್ಲಿ ರಿಜಿಸ್ಟರ್ ಮಾಡ್ಕೋಬಹುದು, ಅಥವಾ ನಾನು ಏನ್ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಿ ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೆಲ್ಫ್ ಡಿಕ್ಲೇಷನ್ ಕೂಡ ಮಾಡಿ ಕೊಡ್ತೀವಿ. ಅಥವಾ ಕೌಶಲ್ಯ ಸ್ಕಿಲ್ ರಿಜಿಸ್ಟರ್ ಮಾಡ್ಬೇಕಂತಂದ್ರೆ ಅದನ್ನು ಕೂಡ ಮಾಡಿ ಕೊಡ್ತೀವಿ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಸೆಲ್ಫ್ ಡಿಕ್ಲೇಷನ್ ತುಂಬಾ ಜನ ಬಂದ್ಬಿಟ್ಟು ಮೊಬೈಲ್ ಅಲ್ಲೆಲ್ಲ ಮಾಡ್ತಾ ಇದ್ರ. ಸೊ ಏನಾದ್ರು ಸರ್ವರ್ ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು ಅಂದ್ರೆ ಮೊಬೈಲ್ ಅಲ್ಲಿ ಪದೇ ಟ್ರೈ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ನೀವು ಹಂಗೆ ಟ್ರೈ ಮಾಡ್ತಾ ಇದ್ರಿ, ಅದು ಸರ್ವರ್ ಎರರ್ ಬಂದು ನಿಮ್ದು ಕರೆಕ್ಟ್ ಆಗಿ ಸೆಲ್ಫ್ ಡಿಕ್ಲೇಷನ್ ಸಬ್ಮಿಟ್ ಆಗಲ್ಲ, ಮತ್ತೆ ಅಮೌಂಟ್ ಅಲ್ಲಿ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ನಿಮ್ಗೆ ಪರ್ಫೆಕ್ಟ್ ಆಗಿ ಮೊಬೈಲ್ ಅಲ್ಲಿ ಸೆಲ್ಫ್ ಡಿಕ್ಲೇಷನ್ ಮಾಡಕ್ ಬರ್ತಿತ್ತಪ್ಪ ಅಂತಂದ್ರೆ ಮಾತ್ರ ಮಾಡಿ, ಇಲ್ಲಾಂದ್ರೆ ಮಾಡಕ್ ಹೋಗ್ಬೇಡಿ. ಸ್ಕ್ರೀನ್ ಮೇಲೆ ನಂಬರ್ ಏನ್ ಹಾಕಿದೀನಿ ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾವೇ ನಿಮ್ಗೆ ಸೆಲ್ಫ್ ಡಿಕ್ಲೇಷನ್ ಕೂಡ ಮಾಡಿ ಕೊಡ್ತೀವಿ. ಮತ್ತೆ ಕೌಶಲ್ಯ ಸ್ಕಿಲ್ ರಿಜಿಸ್ಟರ್ ಇನ್ನು ಯಾರೆಲ್ಲ ಮಾಡ್ಕೊಂಡಿಲ್ಲ, ಸೊ ಅಂತವ್ರು ಕೂಡ ಕಾಂಟ್ಯಾಕ್ಟ್ ಮಾಡಿ, ಅವರು ಕೂಡ ಕೌಶಲ್ಯ ಸ್ಕಿಲ್ ರಿಜಿಸ್ಟರ್ ಕೂಡ ಮಾಡಿ ಕೊಡ್ತೀವಿ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಏನಿವಾಗ 4-5 ತಿಂಗಳಿಂದ ಏನ್ ಅಮೌಂಟ್ ಪೆಂಡಿಂಗ್ ಇದೆ, ಸೊ ಆ ಒಂದು ಪೆಂಡಿಂಗ್ ಇರುವಂತ ಅಮೌಂಟ್ ಅಲ್ಲಿ ನಿನ್ನೆ ಮತ್ತೆ ಇವತ್ತು ಏನ್ 3,000 ಅಮೌಂಟ್ ಹಾಕಿದ್ದಾರೆ. ಇನ್ನು ತುಂಬಾ ಜನ ಕೇಳ್ತಾ ಇದ್ರೆ ಉಳಿದಿರುವಂತ ಅಮೌಂಟ್ ಯಾವಾಗ ಬರುತ್ತೆ ಅಂದ್ರೆ, ಇವಾಗ ಏನ್ ಜನವರಿ, ಕೆಲವೊಬ್ಬರಿಗೆ ಫೆಬ್ರವರಿ ಅಮೌಂಟ್ ಏನ್ ಇವಾಗ ಹಾಕಿದ್ದಾರೆ, ಉಳಿದಿರುವಂತ ಮಾರ್ಚ್, ಏಪ್ರಿಲ್, ಮೇ ಈ ಒಂದು 3-4 ತಿಂಗಳ ಅಮೌಂಟ್ ಯಾವಾಗ ಬರುತ್ತೆ ಅಂತೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆನೂ ಕೂಡ ಒಂದು ಕರೆಕ್ಟ್ ಆಗಿ ಕ್ಲಾರಿಟಿ ಕೊಡ್ತೀನಿ, ನೋಡ್ಕೊಳ್ಳಿ. ಏನಿವಾಗ 4-5 ತಿಂಗಳ ಏನ್ ಅಮೌಂಟ್ ಪೆಂಡಿಂಗ್ ಇತ್ತು, ಸೊ ಇದೇ ತರ 2025ರಲ್ಲಿ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಅಲ್ಲಿ ಆ ಒಂದು ತಿಂಗಳಲ್ಲಿ ಕೂಡ ಸೇಮ್ ಇದೇ ರೀತಿ ಆಗಿತ್ತು. ತುಂಬಾ ಜನರಿಗೆ ಗೊತ್ತಿರುತ್ತೆ, ಅವಾಗ್ಲೂ ಕೂಡ 4-5 ತಿಂಗಳ ಅಮೌಂಟ್ ಬಂದಿರಲಿಲ್ಲ. ಸೊ ಆ ನಂತರ ಬಂದ್ಬಿಟ್ಟು ಒಂದೇ ತಿಂಗಳಲ್ಲಿ 3 ತಿಂಗಳ ಅಮೌಂಟ್, 4 ತಿಂಗಳ ಅಮೌಂಟ್ 9,000, 12,000 ಡೈರೆಕ್ಟ್ ಆಗಿ ಒಂದೇ ದಿನ ಹಾಕಿದ್ದಾರೆ. ಸೊ ತುಂಬಾ ಜನರಿಗೆ ಇದು ಕೂಡ ಗೊತ್ತಿರುತ್ತೆ. ಸೊ ಇವಾಗ ಏನ್ 4-5 ತಿಂಗಳಿಂದ ಏನ್ ಅಮೌಂಟ್ ಪೆಂಡಿಂಗ್ ಇದೆ, ಇದೇನು ಹೊಸದಲ್ಲ. ಸೊ ವೇಟ್ ಮಾಡಿ, ಆರಾಮಾಗಿ ಅಮೌಂಟ್ ಬರುತ್ತೆ. ಇವನಿದೆ ಅಂತೂ ಯಾವುದೇ ಕಾರಣಕ್ಕೂ ಸ್ಟಾಪ್ ಅಂತೂ ಆಗಿಲ್ಲ. ಮತ್ತೆ ತುಂಬಾ ಜನರದ್ದು ಇವನಿದೆ ಸೆಲ್ಫ್ ಡಿಕ್ಲೇಷನ್ ಮಾಡ್ಬೇಕಾದ್ರೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಬರ್ತಾ ಇಲ್ಲ. ಸೊ ಯಾಕೆ ಬರ್ತಾ ಇಲ್ಲಪ್ಪ ಅಂತಂದ್ರೆ, ಯಾರ್ಯಾರೆಲ್ಲ ಇವನಿದೆ ಅಮೌಂಟ್ ನಿಮ್ದು ರಿಸಲ್ಟ್ ಬಂದು ಏನ್ ಇವಾಗ ಇವನಿದೆ ಅಮೌಂಟ್ ನೀವು ತಗೋತಾ ಇದ್ರ 2 ವರ್ಷ ಯಾರ್ಯಾರಿಗೆಲ್ಲ ಇವನಿದೆ ಅಮೌಂಟ್ ಬಂದಿದೆ ಅಂತವ್ರದ್ದು ಇವನಿದೆ ಅಮೌಂಟ್ ಸ್ಟಾಪ್ ಆಗಿದೆ. 2 ವರ್ಷ ಯಾರಿಗೆಲ್ಲ ಬಂದಿದೆ ಅಂತವ್ರದ್ದು ಸ್ಟಾಪ್ ಆಗಿದೆ. ಅವ್ರದ್ದು ಸೆಲ್ಫ್ ಡಿಕ್ಲೇಷನ್ ಮಾಡಕ್ಕೆ ಬರಲ್ಲ. ಅಂದ್ರೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಅವ್ರದ್ದು ಬರ್ಲಿಲ್ಲಪ್ಪ ಅಂತಂದ್ರೆ ಅವ್ರದ್ದು ಅಲ್ಲಿಗೆ ಕ್ಲೋಸ್ ಆಗಿದೆ ಅಂತ ಅರ್ಥ. ಮತ್ತೆ ಇನ್ನು ಯಾರಿಗೆಲ್ಲ 5 ತಿಂಗಳು, 6 ತಿಂಗಳು, 8 ತಿಂಗಳು, 10 ತಿಂಗಳು ಈ ರೀತಿ ಅಮೌಂಟ್ ಬಂದಿದೆ ಅಂತವ್ರಿಗೆ ಇನ್ನೂ ಅಮೌಂಟ್ ಬರುತ್ತೆ. ಯಾರು ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡಿ, ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲೇಷನ್ ಅಂತೂ ಮಾಡ್ಲೇಬೇಕು. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಸೆಲ್ಫ್ ಡಿಕ್ಲೇಷನ್ ಯಾರೆಲ್ಲ ಪ್ರತಿ ತಿಂಗಳು ಮಾಡ್ತಾ ಇದ್ರ, ಸೊ ನಾನು ಮೊದ್ಲಿಂದನೂ ಅದನ್ನೇ ಹೇಳ್ತಾ ಬಂದಿದ್ದೀನಿ, ಪ್ರತಿಯೊಬ್ಬರು ಯಾರೆಲ್ಲ ಇನ್ನೂ ಸೆಲ್ಫ್ ಡಿಕ್ಲೇಷನ್ ಮಾಡ್ಕೊಂಡಿಲ್ಲ ಪ್ರತಿ ತಿಂಗಳು 15ನೇ ತಾರೀಕಿನ ಒಳಗಾಗಿನೇ ಮಾಡ್ಕೊಂಡ್ಬಿಡಿ. ಯಾಕಂತಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಸರ್ವರ್ ಯಾವ ರೀತಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಕೆಲವೊಂದು ಟೈಮ್ ಸಬ್ಮಿಟ್ ಆಗುತ್ತೆ, ಕೆಲವೊಂದು ಟೈಮ್ ಸಬ್ಮಿಟೇ ಆಗಲ್ಲ. ಸೊ ಆದ್ರಿಂದ ಒಂದು 15 ಅಥವಾ ಮ್ಯಾಕ್ಸಿಮಮ್ ಅಂದ್ರೆ 25ನೇ ತಾರೀಕಿನವರೆಗೂ ಲಾಸ್ಟ್ ಡೇಟ್ ಇರುತ್ತೆ. ಸೊ ಅಲ್ಲಿವರೆಗೂ ಯಾರು ವೇಟ್ ಮಾಡಕ್ ಹೋಗ್ಬೇಡಿ. 15ಕ್ಕೆ ಮಾಡ್ಕೊಳಕ್ ಆಗಲಿಲ್ಲಪ್ಪ ಅಂತಂದ್ರು ಒಂದು 20ನೇ ತಾರೀಕು ಒಳಗಾಗಿ ಪ್ರತಿಯೊಬ್ಬರು ಸೆಲ್ಫ್ ಡಿಕ್ಲೇಷನ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ, ಏನೂ ಪ್ರಾಬ್ಲಮ್ ಆಗಲ್ಲ. ಮತ್ತೆ ಕೌಶಲ್ಯ ಸ್ಕಿಲ್ ರಿಜಿಸ್ಟ್ರೇಷನ್ ಕೂಡ ಪ್ರತಿಯೊಬ್ಬರು ಕಂಪಲ್ಸರಿ ಮಾಡ್ಕೊಂಡೇ ಬಿಡಿ. ಮತ್ತಿನ್ನು ತುಂಬಾ ಜನ ಇವನಿದೆ ಅಪ್ಲಿಕೇಶನ್ ಇನ್ನೂ ಕೂಡ ಹಾಕಿಲ್ಲ, ಅಂದ್ರೆ ನಿಮ್ ಸ್ನೇಹಿತರು ಇನ್ನೂ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ, ಸೊ ಅಂತವರು ಕೂಡ ಅಪ್ಲಿಕೇಶನ್ ನಾವೇ ಹಾಕಿ ಕೊಡ್ತೀವಿ. ಸೊ ನಾನೇನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಆ ಒಂದು ನಂಬರ್ಗೆ ನೀವು ಡಾಕ್ಯುಮೆಂಟ್ ಎಲ್ಲ ಕಳಿಸಿಕೊಟ್ರೆ ನಾವೇ ನಿಮಗೆ ಅಪ್ಲಿಕೇಶನ್ ಕೂಡ ಹಾಕಿ ಕೊಡ್ತೀವಿ. ಆಲ್ಮೋಸ್ಟ್ ಎಲ್ಲ ಡೀಟೇಲ್ ಆಲ್ಮೋಸ್ಟ್ ಎಲ್ಲ ಡೌಟ್ ಎಲ್ಲ ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಮತ್ತೆ ಏನಿವಾಗ 3,000, ಕೆಲವೊಬ್ರಿಗೆ 6,000 ಏನು ಅಮೌಂಟ್ ಬಂದಿದೆ. ಸೊ ವೇಟ್ ಮಾಡಿ, ಫೈನಲಿ ಅದು ಕೂಡ ಅಮೌಂಟ್ ಬರುತ್ತೆ. ಪೆಂಡಿಂಗ್ ಇರುವಂತ ಅಮೌಂಟ್ ಕೂಡ ಕ್ಲಿಯರ್ ಮಾಡ್ತಾರೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಇವಾಗ ಆಲ್ರೆಡಿ ಗೋರ್ಮೆಂಟ್ ಅಲ್ಲಿ 4 ವರ್ಷದಿಂದ ಯಾವುದೇ ಒಂದು ರಿಕ್ರೂಟ್ಮೆಂಟ್ ಕೂಡ ಸ್ಟಾರ್ಟ್ ಮಾಡಿರ್ಲಿಲ್ಲ. ಇವಾಗ ಸದ್ಯ ಬಂದ್ಬಿಟ್ಟು
ಇವಾಗ ಟೀಚರ್ಸ್ ವೇಕೆನ್ಸಿ ಕೂಡ ಕಾಲ್ಫಾರ್ಮ್ ಮಾಡ್ತಾರೆ. ಇನ್ನೊಂದು 4-5 ದಿನದಲ್ಲಿ ಟೀಚರ್ಸ್ ವೇಕೆನ್ಸಿ ಕೂಡ ನೋಟಿಫಿಕೇಶನ್ ಆಗುತ್ತೆ. ಮತ್ತೆ ಏನಿವಾಗ ಸಿವಿಲ್ ಪೊಲೀಸ್ ಏನು ವೇಕೆನ್ಸಿ ಕಾಲ್ಫಾರ್ಮ್ ಮಾಡಿದ್ದಾರೆ ಅಂದ್ರೆ 3900 ಏನೋ ಸಮಥಿಂಗ್ ವೇಕೆನ್ಸಿ ಏನೋ ಕಾಲ್ಫಾರ್ಮ್ ಮಾಡಿದ್ದಾರೆ. ಸೊ ಆ ಒಂದು ಯಾರ್ಯಾರೆಲ್ಲ ಈ ಒಂದು ಪೊಲೀಸ್ ವೇಕೆನ್ಸಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ, ಸೊ ಫೈನಲಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ನಾವಿನ್ನು ಪೊಲೀಸ್ ಅಪ್ಲಿಕೇಶನ್ ಹಾಕಕ್ಕೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಸೊ ಇನ್ನೊಂದು 2-3 ದಿನ ಆದ್ಮೇಲೆ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕ್ತೀನಿ. ಸೊ ಅವಾಗ ಯಾರ್ಯಾರೆಲ್ಲ ಪೊಲೀಸ್ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಅನ್ಕೊಂಡಿದ್ದಾರೆ, ಸೊ ಡಾಕ್ಯುಮೆಂಟ್ ಕಳಿಸಿ ಕೊಟ್ರೆ ನಾವೇ ನಿಮ್ಗೆ ಅಪ್ಲಿಕೇಶನ್ ಕೂಡ ಹಾಕಿ ಕೊಡ್ತೀವಿ. ಸೊ ಇವಾಗ ಏನ ಮೊನ್ನೆ 8ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ಇವತ್ತು ಡೇಟ್ ಬಂದ್ಬಿಟ್ಟು ಜೂನ್ 11. ಸೊ ಇನ್ನು ಯಾರೆಲ್ಲ ಈ ಒಂದು ಪೊಲೀಸ್ ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೊಂಡಿದ್ದೀರಾ, ಇನ್ನೊಂದು 4-5 ದಿನ ಯಾರೋ ಅಪ್ಲಿಕೇಶನ್ ಜಾಸ್ತಿ ಹಾಕಕ್ ಹೋಗ್ಬೇಡಿ. ಯಾಕಂತಂದ್ರೆ ಸ್ಟಾರ್ಟಿಂಗ್ ಅಲ್ವಾ, ಸ್ವಲ್ಪ ಸರ್ವರ್ ಕೂಡ ಕೆಲವೊಂದು ಇಶ್ಯೂ ಇರುತ್ತೆ, ಅಂದ್ರೆ ಕೆಲವೊಂದೆಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ನಿನ್ನೆ ಒಬ್ರು ಬ್ರದರ್ ನನಗೆ ಹಾವೇರಿಯಿಂದ ಕಾಲ್ ಮಾಡಿದ್ರು, ಅಣ್ಣ ನಾನು ಪೊಲೀಸ್ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ, ಪೇಮೆಂಟ್ ಕೂಡ ಮಾಡಿದ್ದೀನಿ, ಬಟ್ ನನಗೆ ಫೈನಲ್ ಪ್ರಿಂಟ್ ಬರ್ತಾ ಇಲ್ಲ ಅಂತೇಳಿ ತುಂಬಾ ಅಂದ್ರೆ ಬ್ರದರ್ ಕಾಲ್ ಮಾಡಿದ್ರು. ಸೊ ಕೆಲವೊಂದು ಟೈಮ್ ಏನಾಗುತ್ತೆ ಅಂತಂದ್ರೆ ಸರ್ವರ್ ಇಶ್ಯೂ ಬರ್ತಾ ಇರುತ್ತೆ, ಅಂದ್ರೆ ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ ತಕ್ಷಣ ಹಾಕ್ತಾ ಇದ್ರೆ ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಯಾವುದೇ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆದ್ರೂ ಕೂಡ ಸ್ಟಾರ್ಟಿಂಗ್ ಒಂದು 3-4 ದಿನ ಯಾರು ಟ್ರೈ ಮಾಡಕ್ ಹೋಗಬೇಡಿ. ನಂತರ ಆರಾಮಾಗಿ ವೆಬ್ಸೈಟ್ ಕೂಡ ಫ್ರೀ ಇರುತ್ತೆ, ಆರಾಮಾಗಿ ಅಪ್ಲಿಕೇಶನ್ ಕೂಡ ಹಾಕೋಬಹುದು. ಪೊಲೀಸ್ ಅಪ್ಲಿಕೇಶನ್ ಕೂಡ ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ. ಇನ್ನೊಂದು 2-3 ದಿನ ಅಂತೂ ನಾವು ಯಾವುದೇ ಅಪ್ಲಿಕೇಶನ್ ಹಾಕಲ್ಲ ಪೊಲೀಸ್ದು, ಯಾಕಂತಂದ್ರೆ ಸ್ಟಾರ್ಟಿಂಗ್ ಸರ್ವರ್ ಇರುತ್ತಲ್ಲ, ಸ್ವಲ್ಪ ಡೌನ್ ಹೆಚ್ಚು ಕಡಿಮೆ ಇರುತ್ತೆ. ಸೊ ಅದರಿಂದ ವೇಟ್ ಮಾಡಿ. ನಾನು ಗ್ರೂಪ್ ಅಲ್ಲಿ ಯಾವಾಗ ಮೆಸೇಜ್ ಹಾಕ್ತೀನಿ ಅವಾಗ ನೀವು ಡಾಕ್ಯುಮೆಂಟ್ ಕಳಿಸಿ ಕೊಟ್ಟರೆ ಇಂಟ್ರೆಸ್ಟ್ ಇರೋರು ನಾವು ಅಪ್ಲಿಕೇಶನ್ ನಿಮಗೆ ಹಾಕಿ ಕೊಡ್ತೀವಿ. ಓಕೆ, ಮತ್ತೆ ಸೆಲ್ಫ್ ಡಿಕ್ಲೇರೇಷನ್ ಕೂಡ ಆದಷ್ಟು ಬೇಗ ಮಾಡ್ಕೊಳ್ಳಿ, ಮತ್ತೆ ಕೌಶಲ್ಯ ಸ್ಕಿಲ್ ರಿಜಿಸ್ಟ್ರೇಷನ್ ಕೂಡ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ